ಹೆಸರೇನು? ವಾರುಣಿ. ಹಾ? ವಾರುಣಿ. ವಾರುಣಿ. ನೀವೇನ್ ಮಾಡ್ತಾ ಇರೋದು? ನಾವು BA ಇಲ್ಲೇ ಫಸ್ಟ್ ಇಯರ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಫ್ಯೂಚರ್ ಅಲ್ಲಿ? ಮುಂದೆ ಕನ್ನಡ ಟೀಚರ್ ಆಗ್ಬೇಕು ಅನ್ಕೊಂಡಿದ್ದೆ. ಕನ್ನಡ ಟೀಚರ್, ಸಂತೋಷ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಕನ್ನಡ ಟೀಚರ್ ಅಂದ ಕೂಡಲೇ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಯಾಕಂದ್ರೆ ಶಿಕ್ಷಕರಿಗಿಂತ ಪವಿತ್ರವಾದಂತ ಕೆಲಸ ಮತ್ತೊಂದಿಲ್ಲ. ಹಾ, ನೀವು ಶಿಕ್ಷಕರಾಗಿ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀರಾ? ಪಾಠ ಒಂದೇ ಅಲ್ಲ, ಸಮಾಜದಲ್ಲಿ ಹೆಂಗೆ ಬಿಟ್ಟು ಪಾಠ ಒಂದೇ ಅಲ್ಲ, ಸಮಾಜದಲ್ಲಿ ಹೆಂಗಿರ್ಬೇಕು ಅಥವಾ ಅದು ಕನ್ನಡ ಬರ್ದೇ ಇರೋರಿಗೆ ಕನ್ನಡ ಕಲಿಸಿ ನಮ್ಮನ್ನ ಉಣ್ತಾ ಇದಾರಲ್ವಾ, ಕರ್ನಾಟಕದ ಮಣ್ಣಲ್ಲಿ ಇರ್ಬೇಕಾದ್ರೆ ಕನ್ನಡ ಕಲಿಬೇಕು. ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ ಒಂಚೂರು, ಕನ್ನಡ ಎಲ್ಲ ನೀಟಾಗಿ ಕಲಿಸಿ. ಅದಕ್ಕೆ ಫ್ಲೂಯೆನ್ಸಿ ಬರಲಿ ಅಂತಾನೆ. ಸುಮ್ಮನೆ ಜಸ್ಟ್ ಸೊ ಮುಂದೆ ಅದೇ ಎಲ್ಲ ಯಾರ್ಯಾರಿಗೆ ಬರಲ್ಲ. ನಿಮ್ಗೆ ಏನಾದ್ರು MLA ಆಗೋ, MP ಆಗೋ, ಮಂತ್ರಿ ಆಗೋ ಭಾಗ್ಯ ಬಂದ್ರೆ ಏನ್ ಮಾಡ್ತೀರಾ? ಬೇರೆಯವ್ರಿಗೆ ಕೊಡ್ತೀನಿ ಹೊರತು ನಾನು ಅಲ್ಲಿ ಫೀಲ್ಡ್ಗೆ ಹೋಗಲ್ಲ. ಯಾಕೆ? ಆ ಜಂಜಾಟನೇ ಬೇಡ. ಇಲ್ಲಿ ಇವಾಗ MLA ಆಗಿದೀವಿ ಅಂತ ಇಟ್ಕೊಳ್ಳಿ, ಯಾರೋ ಬರ್ತಾರೆ, ನಿಂಗೊಂದು 10,000 ರೂಪಾಯಿ ಕೊಡ್ತೀನಿ, ನನ್ ಬರೀ ಕೆಲ್ಸ 10,000 ರೂಪಾಯಿ ಯಾರು ಕೊಡಲ್ಲ. 10 ಲಕ್ಷ ಅನ್ಕೊಳ್ಳಿ, 10 ಲಕ್ಷ ಆಯ್ತಾ, ಈ ಕೆಲ್ಸ ಮಾಡ್ಕೊಟ್ಬಿಡು ಅಂತಾರೆ. ಅವ್ರದ್ದು ಯಾವ್ದೋ ಕಚ್ಚಡ ದುಡ್ಡು ತಗೊಂಡ್ ನಾವ್ ಯಾಕೆ ಕೆಲ್ಸ ಮಾಡ್ಬೇಕು? ಇವಾಗೆಲ್ಲ ಹಂಗೆ ಹೇಳ್ತಾರೆ, ಮುಂದೆ ಬೇಡ ಬೇಡ, ನನ್ಗೆ ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿ ಹಿಂಗ್ ಹೋಗಕ್ಕೂ ಇಷ್ಟ ಇಲ್ಲ. ಹಿಂಗ್ ಹೋಗಕ್ಕೂ ಇಷ್ಟ ಇಲ್ಲ. ನಿಮಗೆ ಕನ್ನಡ ಟೀಚರ್ ಆಗ್ಬೇಕು ಅಂತಾನೆ ಇಷ್ಟ. ಸೊ ನಿಮ್ಮ ಯಾವ ಏರಿಯಾ ನಿಮ್ದು? ನಮ್ದು ಕಮ್ಗೊಂಡ್ನಳ್ಳಿ, ಕಮ್ಗೊಂಡ್ನಳ್ಳಿ, ಅಬ್ಬಿಗೆರೆ ಕಡೆ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀರಾ ನೀವು? ರೋಡ್ ಸರಿ ಇಲ್ಲ, ನೀರ್ ಪ್ರಾಬ್ಲಮ್ಮು, ಲೈಟ್ ಪ್ರಾಬ್ಲಮ್ಮು, ಎಕ್ಸೆಟ್ರಾ ಎಕ್ಸೆಟ್ರಾ. ಲೈಟೇ ಇಲ್ವಾ? ಸಮ್ಮರ್ ಟೈಮಲ್ಲೂ ಲೈಟ್ ತೆಗಿತಾರಲ್ಲ, ಮಧ್ಯಾಹ್ನ ಕೆಟ್ಟ ಕೋಪ ಬರುತ್ತೆ. ಅಯ್ಯೋ, ಅಂತ ಅಂಬೇಡ್ಕರ್ ಕಾಲದಲ್ಲಿ, ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಕಾಲದಲ್ಲೇ ಬೀದಿ ದೀಪದಲ್ಲಿ ಕುತ್ಕೊಂಡು ಓದ್ದವರು ಈಗ ಓದೋಣ ಅಂತಂದ್ರೆ ಬೀದಿ ದೀಪವೂ ಇಲ್ವಾ? ವಾ, ಯಾರು ನಿಮ್ಮ MLA? ಅಶೋಕ್. ಅಶೋಕ್, Yes. ಪದ್ಮನಾಭನಗರ. ಅಶೋಕ್ ಅವರೇ, ನೋಡ್ರಿ, ನಿಮ್ಮ ಏರಿಯಾದಲ್ಲಿ ಲೈಟ್ ಇಲ್ಲ, ಆಮೇಲೆ ಏನಿಲ್ಲ, ನೀರಿಲ್ಲ, ರೋಡ್ ಇಲ್ಲ. ಮೇಡಮ್ ಅವ್ರು ಹೇಳ್ತಾವ್ರೆ ಫ್ಯೂಚರ್ ಕನ್ನಡ ಟೀಚರ್ ಹೇಳ್ತಾವ್ರೆ.